ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಇದರ ಬೆನ್ನಲ್ಲಿ ನಮ್ಮ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕಾಪಾಡುವಂತ ಕೆಲಸ ಆಗಬೇಕು. ರಣರಂಗದಲ್ಲಿ ಸಿಲುಕಿ ಭಾರತೀಯರು ಪರದಾಡ್ತಾರೆ. ಅವರನ್ನ ರಕ್ಷಣೆ ಮಾಡಬೇಕಂದ್ರೆ ಆಪರೇಷನ್ ಸಿಂಧು ಅನ್ನುವಂತ ಹೆಸರನ್ನ ಇಟ್ಕೊಂಡು ಈಗ ಇರಾನ್ನಿಂದ ಆಪರೇಷನ್ ಸಿಂಧು ಶುರು ಮಾಡಿದ್ರೆ ಅವರ ಭಾರತೀಯ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕರ್ಕೊಂಡು ಬರಬೇಕು, ಸ್ಥಳಾಂತರ ಮಾಡಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಎರೆವಾನ್ನಿಂದ 110 ಭಾರತೀಯರು ಈಗಾಗಲೇ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ತಾಯ್ನಾಡಿಗೆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಬರ್ತಾರೆ, ದೆಹಲಿಗೆ ಬರ್ತಾರೆ ವಿಶೇಷ ವಿಮಾನದಲ್ಲಿ. ನೋಡಿ, ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ನಿಮಗೆ ನೆನಪಿರಬಹುದು. 2023 ಎಸ್ 2022-23 ಆಗಿದೆ. 22ರಲ್ಲಿ ಆರಂಭ ಆಗಿದ್ದು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕಿತ್ತು. ಅಲ್ಲಿನ ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬರೋದು ಒಂದು ಸವಾಲಾಗಿದೆ. ಅಲ್ಲೂ ಭೀಕರ ಯುದ್ಧ ಆಗ್ತಾ ಇತ್ತು. ಉಕ್ರೇನಿಂದ, ಬಹಳ ಪ್ರಮುಖವಾಗಿ ರಷ್ಯಾದಿಂದ ಅನ್ನೋದಕ್ಕಿಂತಲೂ ಕೂಡ ಉಕ್ರೇನ್ನಿಂದ, ಯಾಕಂದ್ರೆ ರಷ್ಯಾ ಪ್ರಬಲ ದೇಶ, ಉಕ್ರೇನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಅಲ್ಲಿ ಭಾರತೀಯರಿದ್ರು, ಅವ್ರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿತ್ತು. ಅದೇ ರೀತಿಯಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಇರಾನ್ ಅನ್ನ ಹುಟ್ಟಡಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದ್ರೆ ನಮ್ಮ ದೇಶದವರಿಗೆ ಏನು ಆಗಬಾರ್ದಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕರೆಸ್ಕೊಳ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಇದರ ಬೆನ್ನಲ್ಲಿ ನಮ್ಮ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕಾಪಾಡುವಂತ ಕೆಲಸ ಆಗಬೇಕು. ರಣರಂಗದಲ್ಲಿ ಸಿಲುಕಿ ಭಾರತೀಯರು ಪರದಾಡ್ತಾರೆ. ಅವರನ್ನ ರಕ್ಷಣೆ ಮಾಡಬೇಕಂದ್ರೆ ಆಪರೇಷನ್ ಸಿಂಧು ಅನ್ನುವಂತ ಹೆಸರನ್ನ ಇಟ್ಕೊಂಡು ಈಗ ಇರಾನ್ನಿಂದ ಆಪರೇಷನ್ ಸಿಂಧು ಶುರು ಮಾಡಿದ್ರೆ ಅವರ ಭಾರತೀಯ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕರ್ಕೊಂಡು ಬರಬೇಕು, ಸ್ಥಳಾಂತರ ಮಾಡಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಎರೆವಾನ್ನಿಂದ 110 ಭಾರತೀಯರು ಈಗಾಗಲೇ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ತಾಯ್ನಾಡಿಗೆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಬರ್ತಾರೆ, ದೆಹಲಿಗೆ ಬರ್ತಾರೆ ವಿಶೇಷ ವಿಮಾನದಲ್ಲಿ. ನೋಡಿ, ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ನಿಮಗೆ ನೆನಪಿರಬಹುದು. 2023 ಎಸ್ 2022-23 ಆಗಿದೆ. 22ರಲ್ಲಿ ಆರಂಭ ಆಗಿದ್ದು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕಿತ್ತು. ಅಲ್ಲಿನ ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬರೋದು ಒಂದು ಸವಾಲಾಗಿದೆ. ಅಲ್ಲೂ ಭೀಕರ ಯುದ್ಧ ಆಗ್ತಾ ಇತ್ತು. ಉಕ್ರೇನಿಂದ, ಬಹಳ ಪ್ರಮುಖವಾಗಿ ರಷ್ಯಾದಿಂದ ಅನ್ನೋದಕ್ಕಿಂತಲೂ ಕೂಡ ಉಕ್ರೇನ್ನಿಂದ, ಯಾಕಂದ್ರೆ ರಷ್ಯಾ ಪ್ರಬಲ ದೇಶ, ಉಕ್ರೇನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಅಲ್ಲಿ ಭಾರತೀಯರಿದ್ರು, ಅವ್ರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿತ್ತು. ಅದೇ ರೀತಿಯಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಇರಾನ್ ಅನ್ನ ಹುಟ್ಟಡಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದ್ರೆ ನಮ್ಮ ದೇಶದವರಿಗೆ ಏನು ಆಗಬಾರ್ದಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕರೆಸ್ಕೊಳ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಇದರ ಬೆನ್ನಲ್ಲಿ ನಮ್ಮ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕಾಪಾಡುವಂತ ಕೆಲಸ ಆಗಬೇಕು. ರಣರಂಗದಲ್ಲಿ ಸಿಲುಕಿ ಭಾರತೀಯರು ಪರದಾಡ್ತಾರೆ. ಅವರನ್ನ ರಕ್ಷಣೆ ಮಾಡಬೇಕಂದ್ರೆ ಆಪರೇಷನ್ ಸಿಂಧು ಅನ್ನುವಂತ ಹೆಸರನ್ನ ಇಟ್ಕೊಂಡು ಈಗ ಇರಾನ್ನಿಂದ ಆಪರೇಷನ್ ಸಿಂಧು ಶುರು ಮಾಡಿದ್ರೆ ಅವರ ಭಾರತೀಯ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕರ್ಕೊಂಡು ಬರಬೇಕು, ಸ್ಥಳಾಂತರ ಮಾಡಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಎರೆವಾನ್ನಿಂದ 110 ಭಾರತೀಯರು ಈಗಾಗಲೇ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ತಾಯ್ನಾಡಿಗೆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಬರ್ತಾರೆ, ದೆಹಲಿಗೆ ಬರ್ತಾರೆ ವಿಶೇಷ ವಿಮಾನದಲ್ಲಿ. ನೋಡಿ, ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ನಿಮಗೆ ನೆನಪಿರಬಹುದು. 2023 ಎಸ್ 2022-23 ಆಗಿದೆ. 22ರಲ್ಲಿ ಆರಂಭ ಆಗಿದ್ದು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕಿತ್ತು. ಅಲ್ಲಿನ ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬರೋದು ಒಂದು ಸವಾಲಾಗಿದೆ. ಅಲ್ಲೂ ಭೀಕರ ಯುದ್ಧ ಆಗ್ತಾ ಇತ್ತು. ಉಕ್ರೇನಿಂದ, ಬಹಳ ಪ್ರಮುಖವಾಗಿ ರಷ್ಯಾದಿಂದ ಅನ್ನೋದಕ್ಕಿಂತಲೂ ಕೂಡ ಉಕ್ರೇನ್ನಿಂದ, ಯಾಕಂದ್ರೆ ರಷ್ಯಾ ಪ್ರಬಲ ದೇಶ, ಉಕ್ರೇನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಅಲ್ಲಿ ಭಾರತೀಯರಿದ್ರು, ಅವ್ರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿತ್ತು. ಅದೇ ರೀತಿಯಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಇರಾನ್ ಅನ್ನ ಹುಟ್ಟಡಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದ್ರೆ ನಮ್ಮ ದೇಶದವರಿಗೆ ಏನು ಆಗಬಾರ್ದಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕರೆಸ್ಕೊಳ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಇದರ ಬೆನ್ನಲ್ಲಿ ನಮ್ಮ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕಾಪಾಡುವಂತ ಕೆಲಸ ಆಗಬೇಕು.
ರಣರಂಗದಲ್ಲಿ ಸಿಲುಕಿ ಭಾರತೀಯರು ಪರದಾಡ್ತಾರೆ. ಅವ್ರನ್ನ ರಕ್ಷಣೆ ಮಾಡಬೇಕಂದ್ರೆ ಆಪರೇಷನ್ ಸಿಂಧು ಅನ್ನುವಂತ ಹೆಸರನ್ನ ಇಟ್ಕೊಂಡು ಈಗ ಇರಾನ್ನಿಂದ ಆಪರೇಷನ್ ಸಿಂಧು ಶುರು ಮಾಡಿದ್ರೆ ಅವರ ಭಾರತೀಯ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕರ್ಕೊಂಡು ಬರಬೇಕು, ಸ್ಥಳಾಂತರ ಮಾಡಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಎರೆವಾನ್ನಿಂದ 110 ಭಾರತೀಯರು ಈಗಾಗಲೇ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ತಾಯ್ನಾಡಿಗೆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಬರ್ತಾರೆ, ದೆಹಲಿಗೆ ಬರ್ತಾರೆ ವಿಶೇಷ ವಿಮಾನದಲ್ಲಿ. ನೋಡಿ, ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ನಿಮಗೆ ನೆನಪಿರಬಹುದು. 2023 ಎಸ್ 2022-23 22ರಲ್ಲಿ ಆರಂಭ ಆಗಿದ್ದು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕಿತ್ತು. ಅಲ್ಲಿನ ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬರೋದು ಒಂದು ಸವಾಲಾಗಿದೆ. ಅಲ್ಲೂ ಭೀಕರ ಯುದ್ಧ ಆಗ್ತಾ ಇತ್ತು. ಉಕ್ರೇನಿಂದ, ಬಹಳ ಪ್ರಮುಖವಾಗಿ ರಷ್ಯಾದಿಂದ ಅನ್ನೋದಕ್ಕಿಂತಲೂ ಕೂಡ ಉಕ್ರೇನ್ನಿಂದ, ಯಾಕಂದ್ರೆ ರಷ್ಯಾ ಪ್ರಬಲ ದೇಶ, ಉಕ್ರೇನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಅಲ್ಲಿ ಭಾರತೀಯರಿದ್ರು, ಅವ್ರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿತ್ತು. ಅದೇ ರೀತಿಯಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಇರಾನ್ ಅನ್ನ ಹುಟ್ಟಡಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದ್ರೆ ನಮ್ಮ ದೇಶದವರಿಗೆ ಏನು ಆಗಬಾರ್ದಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕರೆಸ್ಕೊಳ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಯುದ್ಧ ನಡೀತಾ ಇದೆ. ಇದರ ಬೆನ್ನಲ್ಲಿ ನಮ್ಮ ಭಾರತೀಯರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಕಾಪಾಡುವಂತ ಕೆಲಸ ಆಗಬೇಕು. ರಣರಂಗದಲ್ಲಿ ಸಿಲುಕಿ ಭಾರತೀಯರು ಪರದಾಡ್ತಾರೆ. ಅವ್ರನ್ನ ರಕ್ಷಣೆ ಮಾಡಬೇಕಂದ್ರೆ ಆಪರೇಷನ್ ಸಿಂಧು ಅನ್ನುವಂತ ಹೆಸರನ್ನ ಇಟ್ಕೊಂಡು ಈಗ ಇರಾನ್ನಿಂದ ಆಪರೇಷನ್ ಸಿಂಧು ಶುರು ಮಾಡಿದ್ರೆ ಅವರ ಭಾರತೀಯ ಪ್ರಜೆಗಳನ್ನ ನಮ್ಮ ಭಾರತಕ್ಕೆ ಕರ್ಕೊಂಡು ಬರಬೇಕು, ಸ್ಥಳಾಂತರ ಮಾಡಬೇಕು, ಅಥವಾ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಎರೆವಾನ್ನಿಂದ 110 ಭಾರತೀಯರು ಈಗಾಗಲೇ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ತಾಯ್ನಾಡಿಗೆ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ ಬರ್ತಾರೆ, ದೆಹಲಿಗೆ ಬರ್ತಾರೆ ವಿಶೇಷ ವಿಮಾನದಲ್ಲಿ. ನೋಡಿ, ಹಿಂದೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ನಿಮಗೆ ನೆನಪಿರಬಹುದು. 2023 ಎಸ್ 2022-23 22ರಲ್ಲಿ ಆರಂಭ ಆಗಿದ್ದು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ. ಆ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕಿತ್ತು. ಅಲ್ಲಿನ ಭಾರತೀಯರನ್ನ ತಾಯ್ನಾಡಿಗೆ ಕರೆದುಕೊಂಡು ಬರೋದು ಒಂದು ಸವಾಲಾಗಿದೆ. ಅಲ್ಲೂ ಭೀಕರ ಯುದ್ಧ ಆಗ್ತಾ ಇತ್ತು. ಉಕ್ರೇನಿಂದ, ಬಹಳ ಪ್ರಮುಖವಾಗಿ ರಷ್ಯಾದಿಂದ ಅನ್ನೋದಕ್ಕಿಂತಲೂ ಕೂಡ ಉಕ್ರೇನ್ನಿಂದ, ಯಾಕಂದ್ರೆ ರಷ್ಯಾ ಪ್ರಬಲ ದೇಶ, ಉಕ್ರೇನ್ನಲ್ಲಿ ಅಷ್ಟೊಂದಿಲ್ಲ. ಸೊ ಅಲ್ಲಿ ಭಾರತೀಯರಿದ್ರು, ಅವ್ರನ್ನೆಲ್ಲ ಕರೆದುಕೊಂಡು ಬರುವಂತ ಕೆಲಸ ಬಹಳ ಯಶಸ್ವಿಯಾಗಿ ಆಗಿತ್ತು. ಅದೇ ರೀತಿಯಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಇರಾನ್ ಅನ್ನ ಹುಟ್ಟಡಗಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆದ್ರೆ ನಮ್ಮ ದೇಶದವರಿಗೆ ಏನು ಆಗಬಾರ್ದಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟು ಕರೆಸ್ಕೊಳ್ತಾ ಇದೆ.